ಸಂದರ್ಭದಲ್ಲಿ ಇದೀಗ ಮಹಿಳಾ ವಿಭಾಗದಲ್ಲಿ ಅಂತಿಮ ಕದನಕ್ಕೆ ರಣಾಂಗಣ ಸಿದ್ಧಗೊಂಡು ಎರಡು ತಂಡಗಳ ಆಗಮನವಾಗಿದೆ. ನೇರವಾಗಿ ಅಂಕಣದಲ್ಲಿ ಕಾರ್ಯಕ್ರಮಗಳು ಮುಂದುವರಿಯಬೇಕಾಗಿದೆ. ಇಲ್ಲಿ ಇಂಟ್ರೊಡಕ್ಷನ್ ಕಾರ್ಯಕ್ರಮ ಏನು ಇರುವುದಿಲ್ಲ, ತಡವಾಗಿದೆ. ಈ 60 ಕಿಲೋ ವಿಭಾಗದ ಸ್ಪರ್ಧೆಗಳು ಅನೇಕ ಇದೆ. 44 ಸ್ಪರ್ಧೆಗಳು 60 ಕೆಜಿ ವಿಭಾಗದಲ್ಲಿ ಆರಂಭಿಸಲು ಬಾಕಿ ಇದೆ. ನಡುವೆ ಎಸ್ಡಿಎಂ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಉಜಿರೆ ವಿರುದ್ಧ ಗವರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ಬ್ಯಾಂಗಲೂರು. Rider Manasa for SDM. SDM ದಾಳಿಯ ಮೂಲಕ ಸ್ಪರ್ಧೆ ಆರಂಭಗೊಂಡಿದೆ. ಇದು ವಿಜೇತ ತಂಡವನ್ನು ಆಯ್ಕೆ ಮಾಡುವಂತಹ, ಚಾಂಪಿಯನ್ ತಂಡವನ್ನು ಆಯ್ಕೆ ಮಾಡುವಂತಹ ಅಂತಿಮ ಫೈನಲ್ ಕದನವಾಗಿದೆ. SDM ಉಜಿರೆ ವಿರುದ್ಧ GFGC ಕಾನ್ಸ್ಟೆಂಟ್ ಬ್ಯಾಂಗ್ಳೂರ್. ಕಳೆದ ಎಲ್ಲ ಸ್ಪರ್ಧೆಗಳಲ್ಲೂ ಅತ್ಯಂತ ಅಧಿಕ ಸಂಖ್ಯೆಯ ದಾಳಿಯನ್ನು ಮಾಡಿದಂತಹ ಮಾನಸ ಈ ಬಾರಿ ಎದುರಾಳಿಗಳಿಂದ ಕವನ. ಎರಡು ತಂಡಗಳಲ್ಲಿ ಕೂಡ ಶ್ರೇಷ್ಠ ಪ್ರತಿಭೆಗಳಿದ್ದಾರೆ. ಎಸ್, ಈ ಬಾರಿ ಅರ್ಪಿತಾ wrestling national player Arpita tackled and point goes to GFGC. Open the account Pratiksha University national camp ಅಲ್ಲಿ ಇರತಕ್ಕಂಥ Pratiksha ದಾಳಿ. ನಿಧಾನಗತಿಯ ದಾಳಿಯ ಜೊತೆ ಕೆಲವೊಮ್ಮೆ ಬೇಗ ಸಮ್ಮಿಶ್ರ ದಾಳಿಯನ್ನು ಮಾಡುತ್ತಾ ಇದ್ದಾರೆ ಪ್ರತೀಕ್ಷಾ. ಬಾನಸ್ ಕಲ್ಪಿಸಿಕೊಡಲಾಗಿದೆ. 2-0 ಮುನ್ನಡೆಯೊಂದಿಗೆ GFGC. ದಾಳಿಯಲ್ಲಿ ಮತ್ತೆ ಮಾನಸ. SGM ತಂಡದ ದಣಿವರಿಯದ ದಾಳಿಗಾರ್ತಿ ನಿರಂತರವಾಗಿ ದಾಳಿಯನ್ನು ಮಾಡಬಲ್ಲ. ಬಾನಸ್ಗಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮಾನಸ. ಬಂಧುಗಳ ಇದು ಅಂತಿಮ ಕದನವಾಗಿದೆ. ಮಹಿಳಾ ವಿಭಾಗದಲ್ಲಿ ಬಾನಸ್, ಅಲ್ಲಿ ಬಾನಸ್, ಇಲ್ಲಿ ಬಾನಸ್. ಬಾನಸ್ಗಳ ಆಟ 1-2. ಮತ್ತೆ ಪ್ರತೀಕ್ಷಾ ಫ್ರಾನ್ಸಿಸ್ ಸರ್, ನಿಮ್ಮ ಅವಶ್ಯಕತೆ ಇದೆ. ಫ್ರಾನ್ಸಿಸ್ ಸರ್ ಈ ಅಂಕಣಕ್ಕೆ ಇದೀಗ 3-1 ಮುನ್ನಡೆ GFGC. ಮತ್ತೆ ಮಾನಸ. ಅರ್ಪಿತಾ ಭಾಗದಲ್ಲಿ ಬಾನಸ್ ಅಂಕ ಲಭ್ಯವಾಗಿದೆ. 2-3 ಬಾನಸ್ಗಳ ಆಟ. ದಾಳಿಯಲ್ಲಿ ಕವನ GFGC ತಂಡಕ್ಕಾಗಿ. ಒಂದು ವಿಶೇಷ ಸೂಚನೆ, 9 ಗಂಟೆ ಬಳಿಕ ಯಾವುದೇ ತಂಡ ಸ್ಕೇಲ್ ಮಾಡುವಂತೆ ಇಲ್ಲ. ಇದು ವಿಶೇಷ ಸೂಚನೆಯಾಗಿದೆ. ಸ್ಕೇಲ್ ಮಾಡಲು ಬಾಕಿರತಕ್ಕಂಥ ತಂಡಗಳಿಗೆ ಅಂತಿಮ 10 ನಿಮಿಷದ ಅವಕಾಶ ಇದೆ. ಆ ಬಳಿಕ ಸ್ಕೇಲ್ ಮಾಡುವ ಅವಕಾಶ ಇರುವುದಿಲ್ಲ ಎಂಬ ಕಡ್ಡಾಯವಾದಂತಹ ಸ್ಪಷ್ಟವಾದಂತಹ ಮಾಹಿತಿಯನ್ನ ಎಲ್ಲಾ ತಂಡಗಳಿಗೆ ಕೊಡ್ತಾ ಇದ್ದಾರೆ. ನಡುವೆ ಮತ್ತೆ ಮಾನಸ. ಇಲ್ಲಿ ಮಾನಸ, ಪ್ರತೀಕ್ಷಾ ಮತ್ತು ಕವನ ನಡುವೆ ದಾಳಿಗಳ ಆಟವನ್ನ ಕಾಣಬಹುದು. जिस प्रकार ये महिलाओं की फाइनल मुकाबला है और लगातार वहां बोनस के लिए इस प्रकार बोनस मानसा के लिए आसानी के साथ बोनस प्राप्त कर पाएंगे इस बार प्रतीक्षा. 3 की बराबरी पर है शुरुआती की मौसम. 3-3 की बराबरी पर है दोनों टीम, SDM तथा GFGC कांस्टेंट बैंगलोर. दोनों तगड़ी टीमों के बीच महिलाओं की संघर्ष भरा फाइनल मुकाबला. ಮತ್ತೆ ಮಾನಸ ಸತತವಾದಂತಹ ಬೋನಸ್ ಅಂಕವನ್ನು ಪಡೆದುಕೊಳ್ಳುತ್ತಾ ಸಾಗುತ್ತಾ ಇರತಕ್ಕಂತಹ ಮಾನಸ. ಇದೀಗ ಟಚ್ ಪಾಯಿಂಟ್ ಲಭ್ಯ ಆಗಿದೆ. ಮೊದಲ ಬಾರಿಗೆ SDM ಮುನ್ನಡೆಯಲ್ಲಿ 4-3 ನಿಧಿ GFGC ಪಾಳೆಯದಿಂದ ನಿಧಿ ಅಂಕ ತರಲೇಬೇಕು. ಚತುರತೆ, ವೇಗ, ನಿಧಿ ಬಂಧನ, ಟಕಲ್. 5-3 ಆರಂಭದ ಮುನ್ನಡೆಯ ತರುವಾಯ ಈ ಬಾರಿ ಮುನ್ನಡೆ ರೋಜಾ SDM ಪರವಾಗಿ 5-3 ಮುನ್ನಡೆಯಲ್ಲಿ SDM.
So ladies and gentlemen, we are in the final match of women's kabaddi and unwanted attempt by Arpita. Unwanted attempt. One more point. SDM 6-3. Now Harshita. GFC ಕಡೆಯಿಂದ Harshita. ಬಲ ಇದೆ. ಛಲ ಅಂತ ನೋಡಬೇಕಾಗಿದೆ. ಬೋನಸ್ಗಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ Harshita. ತಲುಪಿ ಸಿಗಲಾಗಿದೆ ಬೋನಸ್. ಮೂಲತಃ 4-6 SDM. ದಾಳಿಯಲ್ಲಿ ಈ ಬಾರಿ ಮೌಶಿದಾ ಬಾನು ಕಳೆದ ಬಾರಿಯ ಬೆಸ್ಟ್ ರೈಡರ್ ಅವಾರ್ಡ್ ವಿಜೇತೆ ಮೌಶಿದಾ ಬಾನ್. ಈ ಪಂದ್ಯದ ಬಳಿಕ ಈ ಅಂಕಣದಲ್ಲಿ ಬಾಲಕರ ಉಳಿದ ಸ್ಪರ್ಧೆಗಳು ಮುಂದುವರಿಯಲಿದೆ. ತರುವಾಯ ಕೆಸಿ ವಿಭಾಗದ ಸ್ಪರ್ಧೆಗಳು ಆರಂಭವಾಗಲಿದೆ. 6-4 ಪ್ರಥಮ ಅವಧಿ ಮುಂದುವರಿಯುತ್ತಾ ಹರ್ಷಿತಾ ಮತ್ತೆ ದಾಳಿಯಲ್ಲಿ 6-4. SDM leading by 2 points. ಹರ್ಷಿತಾ ಭಕ್ಕನ 7ನೇ ಅಂಕ. 7-4. ನಾವು ರೋಜಾ ಸೂಪರ್ ಟೆಕಲ್ ಆನ್ ಆಗಿದೆ. SDM ಪಾಳ್ಯದಿಂದ ಯುವ ಪ್ರತಿಭೆ ರೋಜಾ ದಾಳಿ. ಫೈನಲ್ ಸ್ಪರ್ಧೆ ಮಹಿಳಾ ವಿಭಾಗದಲ್ಲಿ ನಾವು ಕಾಣ್ತಾ ಇದ್ದೇವೆ. ಈ ಸ್ಪರ್ಧೆ ಮುಗಿದರೆ ಇನ್ನು ಉಳಿಕೆಯಾಗಿರುವುದು ಬಾಲಕರ ಉಳಿದ ಸ್ಪರ್ಧೆಗಳು, 60 kg ವಿಭಾಗದ ಸ್ಪರ್ಧೆಗಳು ಮತ್ತು ನಾಳೆ ಮುಕ್ತ ವಿಭಾಗದ ಸ್ಪರ್ಧೆಗಳು. ಯುವರತ್ನ ಟ್ರಾಫಿಗಾಗಿ ನಡೆಯುವಂತಹ ಕಬಡ್ಡಿಯ ಸಮರ ಕರಾವಳಿಯಲ್ಲಿಯೇ ಅತ್ಯಂತ ವಿಶಿಷ್ಟ ಹೆಸರನ್ನ ಗಳಿಸಿರತಕ್ಕಂತಹ ಗೋಜಾಲಗಡ್ಡೆ ಕಬಡ್ಡಿ ಸ್ವಸ್ತಿಕ್ ಫ್ರೆಂಡ್ಸ್ ನಿರಂತರವಾಗಿ 37 ವರ್ಷಗಳಿಂದ ನಡೆಸುತ್ತಾ ಬಂದಿರತಕ್ಕಂತಹ ಕಬಡ್ಡಿ ದಾಳಿಯಲ್ಲಿ ಬದಲಾವಣೆ ತರುತ್ತಾ ಇದೆ. ಆದರೆ ಈ ಬಾರಿ ಮಧ್ಯಭಾಗದ ಆಕ್ರಮಣ ಪ್ರತಿರೋಧ ಸಫಲತೆಯನ್ನು ಕಂಡಿದೆ. ಡಿಫೆಂಡರ್ಸ್ ಫ್ಯಾಂಟಾಸ್ಟಿಕ್ ಜಾಬ್ ಫಾರ್ SDM. 8-4. ಎಂಟು 4 SDM ಮತ್ತೆ ಸೂಪರ್ ಟೇಕಲ್ ಆನ್ ಆಗಿದೆ. ಮಾನಸ ಮೊದಲ ಅವಧಿ ಮುಂದುವರಿಯುತ್ತಾ ಇನ್ನೊಂದು ಅಂಕ. 9-4 SDM ಮುನ್ನಡೆಯನ್ನು ಮುಂದುವರಿಸುತ್ತಾ ಅಂತಿಮವಾಗಿ ಅಂತಿಮ ಆಟಗಾರ್ತಿ ಗಮನ. ಅತ್ಯಂತ ಪ್ರತಿಭೆ ಉಳ್ಳಂತಹ ಆಟಗಾರ್ತಿ ಗಮನ. Yes, time is over. All out. ವಿಶ್ರಾಂತಿಯ ತರುವಾಯ ಸ್ಪರ್ಧೆ ಮುಂದುವರಿತಾ ಇದೆ. SDM ಮುನ್ನಡೆಯಲ್ಲಿ ಮಾನಸ ಒಂದು ದಾಳಿಯಲ್ಲಿ ಭರವಸೆಯ ದಾಳಿಗಾರ್ತಿ ಮಾನಸ. ಆರಂಭದಲ್ಲಿ ಅನೇಕ ಬೋನಸ್ ಅಂಕಗಳನ್ನು SDM ಖಾತೆಗೆ ಜೋಡಿಸಲ್ಪಟ್ಟಂತಹ ಪ್ರತಿಭೆ ಮಾನಸ ದಾಳಿಯಲ್ಲಿ. ಓಹೋ, ಈ ಬಾರಿ ಪ್ರಯತ್ನ ಏನೋ ಮಾಡಿದ್ದಾರೆ ನಿಧಿ. ಇನ್ನೊಂದು ಅಂಕ 13. ಪ್ರತೀಕ್ಷಾ. ಎಲ್ಲ ನಿರೀಕ್ಷೆಗಳು ಪ್ರತೀಕ್ಷಾ ಅವರ ಮೇಲೆ. ಯೂನಿವರ್ಸಿಟಿ ಮಟ್ಟದಲ್ಲಿ ನ್ಯಾಷನಲ್ ಕ್ಯಾಂಪ್ ಅಲ್ಲಿ ಇರತಕ್ಕಂತಹ ಪ್ರತೀಕ್ಷಾ ಆರಂಭವಾಗಿ ಕಾಂಗ್ರೆಸ್ಗಾಗಿ ಪ್ರಯತ್ನ ಯಶಸ್ಸುಗೊಂಡಿದೆ. 13ರ ವಿರುದ್ಧ 5. This occasion Arpita trying to get but one more point. Manasa doing very good job. ಈ ಮತ್ಸರವನ್ನು ವನಿತಾ ನಡುವೆ ಅವಸಾನ ಕಲಾಶ ಕೊಟ್ಟಾಗ ವಿಜಯಿತ ಟೀಮ್ ಆಗಿ ಮಹಿಳಾ ವಿಭಾಗದಲ್ಲಿ ಚಾಂಪಿಯನ್ ಟೀಮ್ ಆತ್ಮವಿಶ್ವಾಸದಿಂದ ಪ್ರತೀಕ್ಷಾ
പ്രതീക്ഷക്ക് ഉയരുന്നു പ്രതീക്ഷ. പക്ഷേ വിധികർത്താവിന്റെ വിധി എന്തായിരിക്കും എന്ന് പ്രതീക്ഷയുടെ കാത്തിരിക്കാം. Yes, points conceded. ಅಸಂಖ್ಯಾತ ವೀಕ್ಷಕರಿಂದ ತುಂಬಿ ತುಳುಕುತ್ತಾ ಇರತಕ್ಕಂತಹ ಈ ಒಂದು ಕ್ರೀಡಾಂಗಣದ ಸುತ್ತಲೂ ಗ್ಯಾಲರಿ ವ್ಯವಸ್ಥೆ, ಆಧುನಿಕ ಸಿಂಥೆಟಿಕ್ ಮ್ಯಾಟ್, ಎಲ್ಲವೂ ಕೂಡ ಆಧುನಿಕತೆಯ ಕಬಡ್ಡಿಯನ್ನು ನಾವು ನೋಡ್ತಾ ಇದ್ದೇವೆ. ಪ್ರತಿ ವರ್ಷವೂ ಒಂದಲ್ಲ ಒಂದು ವಿಶೇಷತೆಯನ್ನು ತರುವಂತಹ ತುಂಗಪ್ಪ ಬಂಗೇರವರ ಸಾರಥ್ಯ, ಸುಂದರ್ ರಾಜ್ ಹೆಗಡೆ ಅವರ ನೇತೃತ್ವ, ಇದು ಮುಚ್ಚಾಲಕಟ್ಟೆಯ ಸ್ವಸ್ತಿಕ್ ನೇತೃತ್ವದಲ್ಲಿ ನಡೆಯುವಂತಹ ಕಬಡ್ಡಿ ಮಾನಸ ಇವರಿಗೆ. ಸೊ ಫಸ್ಟ್ ಹಾಫ್ ಈಸ್ ಓವರ್. ತಂಡಗಳ ಗಮನಕ್ಕೆ ಅರ್ಧ ಗಂಟೆ ಒಳಗೆ ಬಾಕಿಯುಳಿದ ಎಲ್ಲ ತಂಡಗಳು ತೂಕವನ್ನು ಮಾಡಬೇಕಾಗಿದೆ. ನಾಳೆ ಸ್ಕೇಲ್ ಮಾಡುವ ಅವಕಾಶ. ತುಂಗಪ್ಪ ಬಂಗೇರ ಜಿಲ್ಲಾ ಪಂಚಾಯತ್ ಮಾರ್ಗದರ್ಶಕರು ಇವರು ಲೋಕೇಶ್ ಹೆಬ್ಬಾಡಿ ಅವರನ್ನು ಶಾಲಾಕ್ಕೆ ಸ್ವಾಗತಿಸಿದ್ದಾರೆ. ಜಯಶಂಕರ್ ದ್ವಿತೀಯ ಅವಧಿ ಪ್ರಾರಂಭಗೊಂಡಿದೆ. ಪ್ರತೀಕ್ಷಾ ಅಂಕ ತರುತ್ತಾ ಇದ್ದಾರೆ. ಬಾಲ್ಸ್ ಸಿಂಗಲ್. ದ್ವಿತೀಯ ಅವಧಿಯಲ್ಲಿ ಪ್ರಥಮ ಅಂಕಗಳು ದಾಖಲಾತಿಯನ್ನು ಕಾಣ್ತಾ ಇದೆ ಜಿಎಫ್ಜಿಸಿ ಕಾಶ್ಮೀರ ಬೆಂಗಳೂರು. ಈ ರೀತಿಯ ಆಟವನ್ನ ಆಡಿದಲ್ಲಿ ಅತ್ಯಂತ ಸನಿಹದ ಹೋರಾಟವನ್ನ ಬಯಸಬಲ್ಲೆ ಈ ನಡುವೆ ಮಾನಸ. ಆಹಾ, ಸೊಗಸಾದಂತಹ ಆಟ ಮಾನಸ. ನಿಧಾನಗತಿಯಲ್ಲಿ ಯಾರೂ ಕಾಣದ ರೀತಿಯಲ್ಲಿ ಅಂಕವನ್ನ ಕಬಳಿಸುವಲ್ಲಿ ಮಾನಸ ಅವರ ವಿಶೇಷ ಸಾಧನೆ. ಪ್ರತೀಕ್ಷಾ ಕಬಡ್ಡಿ ಎಲ್ಲ ಅಂಶಗಳನ್ನ ನಾವು ಕಾಣ್ತಾ ಇದ್ದೇವೆ. ಎಸ್ ಮಾನಸ ಹೈಸ್ಕೂಲ್ ಬಾಲಕರ ವಿಭಾಗದ ಸ್ಪರ್ಧೆಗಳು ಇನ್ನು ಈ ಅಂಕಣದಲ್ಲಿ ಮುಂದುವರಿಯಬೇಕಾಗಿದೆ. ಮುಂದೆ ಎಲ್ಲ ಸ್ಪರ್ಧೆಗಳಂತೆ ವೇಗಭರಿತವಾಗಿ ನಡೆಯುವಂತೆ ಆಗಲಿ ಎಂಬುದಾಗಿ ಅಪೇಕ್ಷೆ. ನಡುವೆ ಮಾನಸ ಸೈಲೆಂಟ್ ಕಿಲ್ಲರ್ ಆಫ್ SDM. ಮಾನಸ ಲಭ್ಯವಾಗುತ್ತಾ ಇದೆ ಕವನ ಮೂಲಕ. ಕವನ ಅವರ ಫಾರ್ಮ್ ಸ್ವಲ್ಪ ಮಂಕಾಗಿದೆ. 10-17 17-10 ಮಾನಸ ಅವರಿಗೆ ಅರ್ಪಿತಾವನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಸತತವಾಗಿ ಅರ್ಪಿತಾವನ್ನು ಟಚ್ ಮಾಡಿದಾಗ ಪ್ರತೀಕ್ಷಾ, ಒಂದು ಕಡೆ ಪ್ರತೀಕ್ಷಾ, ಇನ್ನೊಂದು ಕಡೆ ಮಾನಸ. ಜಿಎಫ್ಜಿಸಿ ಕಾಸ್ಟ್ಯೂಟ್ ಬ್ಯಾಂಗ್ಳೂರ್ ತಂಡಕ್ಕಾಗಿ ಛಲ ಬೀಳದೆ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ ಪ್ರತೀಕ್ಷಾ. ಮಾನಸ ನಿರಂತರವಾಗಿ ನಿರಾತಂಕವಾಗಿ ಮಾನಸ ಅವರ ಏಕಾಂಗಿ ಪ್ರಯತ್ನ ದಾಳಿಯಲ್ಲಿ SDM ಪಾಳೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಸತತವಾದಂತಹ ದಾಳಿ, ಇದಕ್ಕೆ ಸ್ಟಾಮಿನಾ ಬೇಕಾಗಿದೆ, ಪವರ್ ಬೇಕಾಗಿದೆ. ಮಾನಸ really doing a very very good job for SDM. Consecutive attack.
ಕಬಡ್ಡಿಯಲ್ಲಿ ಪಾದಚಲನೆ ಅಂತ ಅಷ್ಟು ವೇಗದಿಂದ ಮಾಡಲು ಅಸಾಧ್ಯ. ಈ ನಡುವೆ ಬದಿಗೆಯಲ್ಲಿ ಬರಳ್ತಾ ಇದ್ದಾರೆ ಮಾನಸ, ಕರ್ನಾಟಕ ರಾಜ್ಯ ಜೂನಿಯರ್ ತಂಡದ ನಾಯಕಿ. ಆಹಾ, ಅಪಾರ ಅನುಭವ, ರಾಜ್ಯದ ಅನೇಕ ಕಡೆಗಳಲ್ಲಿ ಕಬಡ್ಡಿ ಆಡಿ ಅನುಭವವುಳ್ಳಂತಹ ಯುವ ಪ್ರತಿಭೆ ಮಾನಸ ಎಸ್ಡಿಎಂ. ಅಂಕಗಳು 10-19. ಎಸ್ಡಿಎಂ ಮುನ್ನಡೆಯಲ್ಲಿ 19-10. ಥರ್ಡ್ ರೈಟ್ ಬಾಲ್ ಸೀಸನ್ 11-19. ಐನೀರಾ 20-10. 20-10. Third right, Kavana. This is the do or die right. ಮಾಡುವಿಲ್ಲವೇ ಬಡಿದಾಳಿಯಲ್ಲಿ ಕವನ. ನಾಳೆ 24 ತಂಡಗಳು ಭಾಗವಹಿಸುವಂತಹ ಮುಕ್ತ ವಿಭಾಗದ ಕಬಡ್ಡಿಯ ಕವನ ಮೂಲಕ ಉದ್ದಕ ಕಾಸ್ಟ್ಯೂಟ್ ಖಾತೆಗೆ ವಿಶ್ರಾಂತಿಯ ಕೋರಿಕೆಯಲ್ಲಿ ಕಾಸ್ಟ್ಯೂಟ್. The last 5 minutes going to be time. Captain of Junior State Team of Karnataka, Manasa. ಅರ್ಪಿತಾ ಮತ್ತೊಮ್ಮೆ ಮಾನಸ ಅವರಿಗೆ ಬಲಿಯಾಗಿದ್ದಾರೆ. ಆಹಾ, ಪ್ರತೀಕ್ಷಾ ಬೋನಸ್ ಅಂಕ ಅತ್ಯಂತ ಆರಾಮವಾಗಿ ಅನಾಯಾಸವಾಗಿ ಪಡ್ಕೊಳ್ತಾ ಇದ್ದಾರೆ ಪ್ರತೀಕ್ಷಾ. ನಡುವೆ ಮಾನಸ ನಿರಂತರವಾದಂತಹ ದಾಳಿ. ಪಂದ್ಯ ಅಂತಿಮ 5 ನಿಮಿಷಕ್ಕೂ ಕೂಡ ಕಡಿಮೆಯಾಗುತ್ತಾ ಬರ್ತಾ ಇದೆ. ಈ ಪಂದ್ಯದಲ್ಲಿ ಪ್ರತಿರೋಧ ಇಲ್ಲದೆ ಆರಾಮವಾಗಿ ಅಂಕಗಳನ್ನು ಪಡೆದುಕೊಳ್ಳುವಂತಹ ಮಾನಸ. ಎಸ್ಡಿಎಂ ಮುನ್ನಡೆಯಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದಂತಹ ತಾರೆ ಮಾನಸ. 12-21. 21-12. ಬಾನಸ್ ಮತ್ತೆ ಮಾನಸ. ಇವತ್ತು ಮಾನಸ ಅವರ ದಿನ. ಅಂತಿಮ 4 ನಿಮಿಷಗಳು. 22-12. ಅಲ್ಲಿ ಬಾನಸ್ಗಾಗಿ ಪ್ರಯತ್ನದಲ್ಲಿ ಈ ಬಾರಿ ಪ್ರತೀಕ್ಷಾ ಅವರನ್ನು ಟ್ಯಾಕಲ್ ಮಾಡಲಾಗಿದೆ. Doesn't matter, she is working out. 23-12. ರಲ್ಲಿ ದಾಳಿಯಲ್ಲಿ ಬದಲಾವಣೆ ಮೌಶಿದ ಮಾನು. ಅಂತಿಮವಾಗಿ 4 ನಿಮಿಷಗಳು ಕೂಡ ಇಲ್ಲ. ಸ್ಪರ್ಧೆ ಎಸ್ಡಿಎಂ ಪ್ರಬಲ ಹಿಡಿತದಲ್ಲಿದೆ. ಈ ಪಂದ್ಯ ಮುಗಿದೊಡನೆ ವೇದಿಕೆಯಲ್ಲಿ ವನಿತೆಯರಿಗೆ ಬಹುಮಾನ ವಿತರಣೆ. ಲಾಸ್ಟ್ 3 minutes. ಅವಸಾನ 3 ಮಿನಿಟ್ಗಳಿಗೆ ಆಡುವ ಎಸ್ಡಿಎಂ ಮತ್ಸರದಲ್ಲಿ ಪಿಟಿ ಮುರುಗೇರಿಕೆಯ ನಿಧಿಯಾಳ ರೈಡಿ ಜಿಎಂಜಿಸಿಗೆ ರೆಡಿ ನಡಿ. ವೇಗದ ನೃತ್ಯದ ನಿಧಿ ಕೊಂಡು ಬರುವ ರೋಜಿಯ ಟಚ್ ಪಾಯಿಂಟ್ ಜಿಎಂಸಿಸಿ ಲೇಖ 14 ಮುಂದಿನ ಪಂದ್ಯಕ್ಕಾಗಿ ಭಗವಂತ ಹೈಸ್ಕೂಲ್ ಸಂಗೋಳಿಗೆ ಹಾಗೂ ನಾರಾಯಣ ಜ್ಯೋತಿ ಕಡಬ 2 ತಂಡದವರು ಸಿದ್ಧರಾಗಿರಬೇಕು. ಪ್ರೌಢಶಾಲಾ ಬಾಲಕರ ವಿಭಾಗದ 2 ತಂಡಗಳು. ಲಾಸ್ಟ್ 2 minutes. ಅವಸಾನ 2 ನಿಮಿಷಗಳು. ಕೊನೆಯ 2 ನಿಮಿಷಗಳೊಂದಿಗೆ ಫೈನಲ್ ಸ್ಪರ್ಧೆ ಮುಕ್ತಾಯಗೊಳ್ಳಲಿದೆ. ಹರ್ಷದ ದಾಳಿಯಲ್ಲಿ ವಿಜಯದ ಕಡೆ ಗೋಲ್ಫ್ ಮಾಡಿದ್ದಾರೆ ಎಸ್ಡಿಎಂ. 24-13. 24-13. Match totally under the control of SDM. Leading by the margin of 11 points. Yes, Manasa again. 24-13. Manasa ಅವಿರೋಧವಾಗಿ ಸಾಂಗವಾಗಿ ಅಂಕಗಳನ್ನು ಗಳಿಸ್ತಾ ಇದ್ದಾರೆ. 3 ಅಂಕ ಮಾನಸ ಮೂಲಕ
27-13 ಕವನ ದಾಳಿ. ಒಂದು ಕಡೆ SDM ಮಾನಸ ಅಪರಾಜಿತ ಅಪರಾಜಿತೆಯಾಗಿ ಫೈನಲ್ ಸ್ಪರ್ಧೆಯ ಅಂತಿಮ ನಿಮಿಷ. ರೋಜಾ ಸೂಪರ್ ಟೇಕ್ ಆನ್ 27-13. ಅಂತಿಮ 60 ಸೆಕೆಂಡುಗಳು ಕೂಡ ಇಲ್ಲ. SDM ನ ಗೆಲುವಿನ ಅಧಿಕೃತ ಘೋಷಣೆ ಮಾತ್ರ ಇನ್ನು ಬಾಕಿ ಇದೆ. ಯಶಸ್ವಿನಿ ಪುತ್ತೂರ್ನವರು, ಧನ್ಯ ತಮ್ಮೂರ್ನವರು ಸ್ಪರ್ಧೆಯನ್ನು ನೋಡ್ತಾ ಇದ್ದಾರೆ. ಅವಕಾಶ ಏನು ಫೈನಲ್ ಅಲ್ಲಿ ಅವರಾಗ ಸಿಗಲಿಲ್ಲ. ಏನೇ ಅಂತಿಮ ಘಟ್ಟಕ್ಕೆ ಬರ್ತಾ ಇದೆ. ಎಸ್ ಅರ್ಪಿತಾ, ಹರ್ಷಿತಾ, ಡಿಫೆನ್ಸ್ ಮತ್ತು ರೈಡ್ ಅಲ್ಲಿ ಸಾಧನೆಯನ್ನು ಮೆರೆದಂತಹ SDM ಇದೀಗ ವಿಜಯದ ಪತಾಕೆಯನ್ನು ಹಾರಿಸಲು ದೊಡ್ಡ ಬಿಸಿಲು ಮಾತ್ರ ಬಾಕಿ ಇದೆ. Single point and that is over. Finally, SDM, they are the champion in women's kabaddi. Puneet Rajkumar Yuvaratna Trophy, they awarding within few minutes on the stage. Congratulations to the winning team and congratulations to runner-up GFPC Kashif Bengaluru, and thank you all the very best for all things. ಎಸ್, ಪ್ರಧಾನ ವೇದಿಕೆಯಲ್ಲಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಇದೀಗ ನಡೆಯಲಿದೆ.